ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಅಮ್ಮನವರಿಂದ ಜಾತ್ರೆ ವಿಡಿಯೋ ಆಗಿರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಆಚಾರ್ಯ ಮನೆಯಲ್ಲೇ ಅವರು ಮದುವೆನೇ ಗೀತೆ ಮಾಡೋದು. ದೇವ್ರನ್ನ ಎರಡು ದೇವರು ಕರ್ಕೊಂಡೋಗಿ ವೀರಭದ್ರ ಸ್ವಾಮಿ ಅರಳಿ ಮರ್ದಮ್ಮನ ಕರ್ಕೊಂಡೋಗಿ ಸೋಮವಾರ ಮಂಗಳವಾರ ಬಿಡದಿಗೆ ಕೊಡ್ತಾರೆ. ಇವಾಗ ಬಾನಕ್ಕೆ ಮಂಗಳವಾರ ಬಾನ ಇರುತ್ತೆ, ಬೇವಿನ ಸೀರೆ ಮತ್ತು ಬಾಯಿ ಬೀಗ ಇರುತ್ತೆ. ನಾವು ಓಕ್ಲಿ ಮಾಡಿ ಉದ್ಬತ್ತಿ ಬೆಳಗಿ ಕಳಿಸಿದ್ವಿ. ಅದು ದೇವಸ್ಥಾನ ಹತ್ರ ಹೋಗ್ತಾಯಿದ್ರು ದೇವರುಗಳೆಲ್ಲ. ಅದಕ್ಕೆ ಪಕ್ಕದ ಮನೆಗೆ ಬಂದಿದೆಯಲ್ಲ ಅಂತ ಆ ಥರ ಮಾಡಿದ್ವಿ. ಇವಾಗ ನೆಕ್ಸ್ಟು ಈಗ ಕಾಳಿಕಾಂಬ ದೇವರು ಅಂತ ಇದೆ ನಮ್ಮ ಹಸ್ಬೆಂಡವ್ರ ಹತ್ರ ಕಾರಹಳ್ಳಿ ಹತ್ರ. ಅದು ಈ ದೇವರು ಅಳಿಮರ್ದಮ್ಮ ನಮ್ಮೂರಿಗೆ ಬರ್ದಲೇ ತೇರೇ ಆಗಲ್ಲ. ಸೊ ಅದಕ್ಕೆ ಈಗ ಈಡ್ಗೈಗೆ ಅಂತ ನಮ್ಮ ಮನೆ ಹತ್ರ ಬರುತ್ತೆ, ನಮ್ಮದು ಅಣ್ಣ ತಮ್ಮದಿರ ಮನೆ ಹತ್ರ. ಅದನ್ನು ಹಿಡಿಯೋದಂತೂ ತುಂಬ ಕಷ್ಟ. ಅದರ ಹಿಂದೆನೇ ರನ್ನಿಂಗ್ ಮಾಡ್ತಾನೆ ಹೋಗ್ತಾ ಇರಬೇಕು. ನೆಕ್ಸ್ಟು ಮನೆ ಹತ್ರ ಬಂದು ಈಡ್ಗಾಯಿ ಹೊಡ್ಸ್ಕೊಂಡು ಹೋದ್ಮೇಲೆ ಬೇವಿನ ಸೀರೆ ಬಾಯಿ ಬೀಗ ಇರುತ್ತೆ. ಬೇವಿನ ಸೀರೆ ಕಾರ್ಯಕ್ರಮವನ್ನು ಇದೆ ಈ ವಿಡಿಯೋದಲ್ಲಿ ನೋಡಿ. ಆಮೇಲೆ ಇದಾದಮೇಲೆ ಎಡೆ ಕೊಡೋದು. ಅದು ನಾವಂತೂ ಈಗ ಒಂದು ಸ್ವಲ್ಪ 11:30 ಎಲ್ಲ ಬೇಗನೆ ಆಗ್ತಾಯಿದೆ. ನಾವು ಚಿಕ್ಕವರಿದ್ದಾಗ ಬೆಳಗಿನ ಜಾವ 4 ಗಂಟೆಗೆ ಎಡೆ ಕೊಟ್ಟು ಊಟ ಮಾಡ್ತಾಯಿದ್ದು. ಅದಕ್ಕೆ ನಮ್ಮೂರಲ್ಲಿ ನೆಂಟರುಗಳು ಇದಕ್ಕೆ ಬರಲ್ಲ, ಬಾನಕ್ಕೆ ಮಂಗಳವಾರ. ಬುಧವಾರ ತೇರಿಗೆ ಬರ್ತಾರೆ. ತೇರು ಎಳಿಬೇಕಂತ ಅಂದಾಗ ಫಸ್ಟು ವೀರಭದ್ರ ಸ್ವಾಮಿ ಹೊರಟು ಬಂದು ಈಡ್ಗಾಯಿ ಹೊಡೆದು ನೆಕ್ಸ್ಟು ಕೆಂಚಪ್ಪ, ಕರಳಮ್ಮ, ಅಳಿಮರ್ದಮ್ಮ ಎಲ್ಲನೂ ತೇರು ಸುತ್ತರಿದು ಈಡ್ಗಾಯಿ ಹೊಡಿತಾರೆ, ಆರತಿ ಮಾಡ್ತಾರೆ. ಆಮೇಲೆ ತೇರು ಎಳೆಯೋದು ವರ್ಷ ಇದೇ ಥರ ಇರುತ್ತೆ. ಅದು ಕಾಳಿಕಾಂಬ ದೇವರಿಗೆ ಇದು ಮುಳ್ಳಿನ ಪಾದದ ಮೇಲೆ ಒಂದು ಹುಡ್ಗಂಗೆ ಅವರು ಒಂದು ವಾರ ಉಪವಾಸ ಇರ್ತಾರೆ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ ನನಗೂ. ಅವ್ರನ್ನ ಇದು ಮುಳ್ಳಿನ ಪಾದದ ಮೇಲೆ ನಡೆಸ್ಕೊಂಡು ಬಂದು ಈಡ್ಗಾಯಿ ಹೊಡೆಸಿ ಆರತಿ ಮಾಡಿದ್ಮೇಲೆ ನೆಕ್ಸ್ಟು ರಥ ಮೂವ್ ಆಗೋದು. ಅದರಲ್ಲಿ ರಂಗನಾಥ ಸ್ವಾಮಿ ಮಾತ್ರ ಇದ್ರ ಮೇಲೆ ಕೂತ್ಕೊಂಡಿರುತ್ತೆ, ಟ್ಯಾಕ್ಟ್ರಿ ಮೇಲೆ. ಆಮೇಲೆ ತೇರೆಲ್ಲ ಎಳೆದಾದ್ಮೇಲೆ ನಮ್ಮ ಅಣ್ಣ ತಮ್ಮಗಳ ಮನೇಲಿ ಯಾರಾದ್ರೂ ಒಪ್ಕೊಂಡಿರ್ತಾರೆ ಇದು ಕಾಳಿಕಾಂಬ ದೇವಿಗೆ ತಾಳಿ ಕಟ್ಸೋದಕ್ಕೆ ಅಂತ. ಈ ವರ್ಷ ನಮ್ಮ ಚಿಕ್ಕಪ್ಪರ ಮನೇಲಿ ಅವರು ಹೊಸ ಮನೆ ಗೃಹಪ್ರವೇಶ ಮಾಡಿದರು. ನಾವು ಮಾಡಿಸ್ತೀವಿ ಅಂತ ಹೇಳಿ ಅವ್ರು ಮಾಡಿಸಿದ್ದಾರೆ. ಇವಾಗ ನಾವು ಹಂಗೇನೆ ನಮ್ಮ ಮನೆಯಲ್ಲೂ ಹೊಸ ಮನೆ ಗೃಹಪ್ರವೇಶ ಆಗಿತ್ತು, ಆವಾಗ ತಾಳಿ ಕಟ್ಸಿದ್ವಿ ಫಸ್ಟ್ನೇ ವರ್ಷನೇ. ಈ ಥರ ಸೇಮು ನಾವು ಮದುವೆ ಹೇಗೆ ಮಾಡ್ತೀವಿ ಅದೇ ಥರ ಹಾಲು ತುಪ್ಪ ಹಾಕೋದೇ ಆಗಿರ್ಬೋದು,